ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರ ಜಿಲ್ಲೆಗೆ ಆಗ್ರಹಿಸಿ ಸಾಗರ ಸಂಪೂರ್ಣ ಬಂದ್ ಯಶಸ್ವಿ. ಸಾಗರ ಜಿಲ್ಲೆಯಾಗಬೇಕೆಂದು ಸಾಗರದ ಜನತೆ ವರ್ತಕರು ಸಾಗರವನ್ನು ಸಂಪೂರ್ಣ ಬಂದ್ಗೊಳಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಭೇಟಿಯಾಗಿ ಮನವಿ ಸಲ್ಲಿಸಿತು. ಶಿವಕುಮಾರ್ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆಂದು ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರ ಮೂಲಕ ಸಂಪರ್ಕಿಸಿ ಮನವಿಯನ್ನು ಸಲ್ಲಿಸಿತು. ಸಾಗರ ಜಿಲ್ಲೆಯಾಗುವ ದಿಕ್ಕಿನಲ್ಲಿ ತಾವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುವುದಾಗಿ, ತಮ್ಮೊಂದಿಗೆ ಕೈಜೋಡಿಸುವುದಾಗಿ ಭರವಸೆ ನೀಡಿರುವುದಾಗಿ ಸಾಗರ ಜಿಲ್ಲಾ ಹೋರಾಟ ಸಮಿತಿ ತಿಳಿಸಿದೆ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಬುಧವಾರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನೀಡಲಾಗಿದ್ದ ಸಾಗರ ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ನಗರ ವ್ಯಾಪ್ತಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಸಂಕೀರ್ಣಗಳು, ಹೋಟೆಲ್ಗಳು ಸಂಪೂರ್ಣ ಬಂದ್ ಮಾಡಿ ಸಾಗರ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ನೀಡಿದರು. ಪಟ್ಟಣದ ಹೃದಯ ಭಾಗಗಳಲ್ಲಿ ಸಾಗರ್ ಹೋಟೆಲ್ ವೃತ್ತ, ಅಶೋಕ ರಸ್ತೆ, ಸೊರಬ ರಸ್ತೆ, ತಿಲಕ್ ರಸ್ತೆ, ಜೆಸಿ ರಸ್ತೆ ಸೇರಿ ಎಲ್ಲ ಭಾಗಗಳಲ್ಲೂ ಜನ ಸಂಚಾರ ಇಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು. ಖಾಸಗಿ ಬಸ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲ ಸೂಚಿಸಿದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗಗಳಿಂದ ಜನರು ಪೇಟೆಗೆ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಜನ ಸಾಗರಕ್ಕೆ ಬರದಂತಾಗಿತ್ತು. ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದರೂ ಜನರ ಓಡಾಟ ಇಲ್ಲದೆ ವಹಿವಾಟುಗಳು, ಚಟುವಟಿಕೆಗಳು ಕ್ಷೀಣಿಸಿದ್ದವು. ಬೆಳಗ್ಗೆ ನಗರದ ಬಿಎಚ್ ರಸ್ತೆ, ಐತಪ್ಪ ಸರ್ಕಲ್, ಜೋಗ ಬಸ್ ನಿಲ್ದಾಣ, ಚಾಮರಾಜಪೇಟೆ ಮೊದಲಾದ ಭಾಗಗಳಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಜಿಲ್ಲಾ ಹೋರಾಟದ ಕಾವು ಹೆಚ್ಚಿಸುವ ಪ್ರಯತ್ನ ನಡೆಸಲಾಯಿತು. ಮಹಾಗಣಪತಿ ದೇವಸ್ಥಾನದಿಂದ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಯೋಜಿಸಿದ್ದ ಪ್ರತಿಭಟನಾ ರ್ಯಾಲಿಯು ಎಸ್ಪಿಎಂ ರಸ್ತೆ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮಾರ್ಕೆಟ್ ರಸ್ತೆ ಮೂಲಕ ಶಿವಪ್ಪ ನಾಯಕ ವೃತ್ತದಲ್ಲಿ ಬಿಎಚ್ ರಸ್ತೆಯಲ್ಲಿ ಆಗಮಿಸಿ ಎಕ್ಸ್ ವೃತ್ತದಿಂದ ಅಶೋಕ ರಸ್ತೆಯ ಮೂಲಕ ಸಾಗರ್ ಹೋಟೆಲ್ ವೃತ್ತದಲ್ಲಿ ಜಮಾಯಿಸಿ ಪ್ರತಿಭಟನಾ ಸಭೆ ನಡೆಸಿದರು. ನಂತರ ಮೆರವಣಿಗೆಯಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಸಾಗರ್ ಹೋಟೆಲ್ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆ ಉದ್ದೇಶಿಸಿ ಮಾತನಾಡಿದ ಸಮಿತಿಯ ತೀನಾ ಶ್ರೀನಿವಾಸ್, ರಾಜ್ಯದಲ್ಲಿ ಜಿಲ್ಲೆಯಾಗುವ ಅರ್ಹತೆ ಏನಾದರೂ ಇದ್ದರೆ ಅದು ಸಾಗರಕ್ಕೆ ಮಾತ್ರ. ಇಲ್ಲಿರುವ ಉಪವಿಭಾಗಾಧಿಕಾರಿಗಳ ಕಚೇರಿ, ಡಿಎಫ್ಒ ಕಚೇರಿ ಸೇರಿ ಅನೇಕ ಕಚೇರಿಗಳು 4 ತಾಲೂಕುಗಳ ವ್ಯಾಪ್ತಿಗೆ ಒಳಪಟ್ಟಿದ್ದು 5 ದಶಕಕ್ಕೂ ಹೆಚ್ಚು ಕಾಲದಿಂದ ತಮ್ಮ ಸೇವೆ ನೀಡುತ್ತಿವೆ. ಸಾಗರ ಜಿಲ್ಲೆ ಹೋರಾಟವನ್ನು ಸರ್ಕಾರ ಹಗುರವಾಗಿ ಪರಿಗಣಿಸಬಾರದು. ಕ್ಷೇತ್ರದ ಶಾಸಕರಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ನಮ್ಮ ಹಕ್ಕೊತ್ತಾಯ ಮಾಡಿಸಲು ಅವಕಾಶ ಕಲ್ಪಿಸಿ ಎಂದು 3-4 ಬಾರಿ ಮನವಿ ಮಾಡಿದ್ದೇವೆ. ಮುಂದಿನ 24 ಗಂಟೆಯೊಳಗೆ ಶಾಸಕರು ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ಸಾಗರ ಜಿಲ್ಲೆ ಘೋಷಣೆ ಮಾಡುವ ತನಕ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದರು. ನಗರಸಭೆ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ, ಪೂರ್ಣ ಸಾಗರವನ್ನು ಬಂದ್ ಮಾಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದರ ಹಿಂದಿನ ಜನರ ಭಾವನೆಗಳನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಜಿಲ್ಲೆ ಮಾಡುವ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಶಾಸಕರು ಪಕ್ಷಾತೀತವಾಗಿ ನಡೆದ ಈ ಹೋರಾಟವನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ಬಿಜೆಪಿ ಸಾಗರ ಜಿಲ್ಲಾ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಹೇಳಿದರು. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, 2010-11ರಲ್ಲಿ ಸಾಗರ ಜಿಲ್ಲೆಯನ್ನು ಘೋಷಿಸುವಂತೆ ಒತ್ತಾಯಿಸಿ ನಾನು ಮತ್ತು ರಾಜಶೇಖರ್ ಗಾಳಿಪುರ 4 ದಿನ ನಿರಂತರ ಹೋರಾಟ ಮಾಡಿಕೊಂಡಿದ್ದೆವು. ಮೊದಲ ದಿನ ಕಾಗೋಡು ತಿಮ್ಮಪ್ಪನವರಿಂದ ಉದ್ಘಾಟಿಸಿದವು. 2ನೇ ದಿನ ಚರಕ ಪ್ರಸನ್ನ ಅವರು ಹೋರಾಟಕ್ಕೆ ಚಾಲನೆ ನೀಡಿದ್ದರು. 3ನೇ ದಿನ ನಾ ಡಿಸೋಜ ಅವರು ಚಾಲನೆ ನೀಡಿದ್ದರು. 4ನೇ ದಿನ ಮಹಾಬಲೇಶ್ವರ್ ಭಟ್ ಅವರು ಸಾಹಿತಿ ಅವರು ಚಾಲನೆ ನೀಡಿದ್ದರು ಎಂದು ಇತಿಹಾಸವನ್ನು ನೆನಪಿಸಿದರು. ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದ ಸರ್ಕಾರ ಈಗ ಯಾವುದೇ ಹೊಸ ಜಿಲ್ಲೆಯನ್ನಾಗಿ ಮಾಡುವ ಪ್ರಸ್ತಾವ ಇಲ್ಲ ಎಂದು ಹೇಳಿದ್ದರಿಂದ ಹೋರಾಟ ಅಂದು ಸ್ಥಗಿತಗೊಳಿಸಿದೆವು ಎಂದರು. ಪ್ರಸ್ತುತ ಸಾಗರ ಸಂಪೂರ್ಣ ಬಂದ್ ಮಾಡುವ ಮೂಲಕ ಸಾಗರ ಜಿಲ್ಲೆ ಮಾಡಬೇಕು ಎಂಬ ಹೋರಾಟಕ್ಕೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆ. ಸರ್ಕಾರ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಾಗರ ಜಿಲ್ಲೆಯಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದು ಸರ್ಕಾರ ತಕ್ಷಣ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದರು. ಶೃಂಗೇರಿ ಶಂಕರಮಠ ಸಾಗರ ಶಾಖೆಯ ಧರ್ಮದರ್ಶಿ ಅಶ್ವಿನ್ ಕುಮಾರ್ ಮಾತನಾಡಿ, ಕ್ಷೇತ್ರ ಶಾಸಕರು ಗೋಪಾಲಕೃಷ್ಣ ಬೇಳು ಗಂಭೀರವಾಗಿ ಪರಿಗಣಿಸಿ ಸಾಗರ ಜಿಲ್ಲೆಯನ್ನಾಗಿಸಬೇಕು ಎಂದು ನಡೆಯುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ಹಕ್ಕೊತ್ತಾಯ ಮಂಡಿಸಬೇಕು ಎಂದು ಒತ್ತಾಯಿಸಿದರು. ನಗರಸಭೆ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ, ಸಾಗರ ಜಿಲ್ಲೆಯಾಗುವ ಎಲ್ಲ ಅರ್ಹತೆ ಹೊಂದಿದೆ. ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸುವ ಮೂಲಕ ಸಾಗರ ಜಿಲ್ಲಾ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ನಗರಸಭೆ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿ, ಸಾಗರ ಅಗತ್ಯ ಮೂಲಭೂತ ಸೌಲಭ್ಯಗಳ ಜೊತೆಗೆ ಜಿಲ್ಲೆಯಾಗುವಂತಹ ಅರ್ಹತೆಗಳ
ಜಿಲ್ಲೆಗಳಲ್ಲಿ ಯಾವುದು ಕಡಿಮೆ ಇದೆ ಎಂದು ಪ್ರಶ್ನಿಸಿದರು. ಸಾಗರ ಜಿಲ್ಲೆ ಆಗಲೇಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಎನ್. ಉಮೇಶ್ ಮಾತನಾಡಿ, ಸಾಗರ ಜಿಲ್ಲೆಯನ್ನಾಗಿ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಸಾರ್ವಜನಿಕರ ಸಹಿ ಸಂಗ್ರಹ ಮಾಡಬೇಕು ಎಂದರು. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ನಾವು ಸರ್ಕಾರಕ್ಕೆ ತೆರಿಗೆ ಪಾವತಿಸುವುದನ್ನು ನಿಲ್ಲಿಸುವ ಚಳುವಳಿ ಮಾಡಬೇಕಾಗುತ್ತೆ ಎಂದು ಸಲಹೆ ನೀಡಿದರು. ಪುರಸಭೆ ಮಾಜಿ ಉಪಾಧ್ಯಕ್ಷ ಮೊಹಮ್ಮದ್ ಕಾಸಿಂ, ಬಿಜೆಪಿ ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲಿ, ಎಸ್ಪಿ ಹಿತಕರ್ ಜೈನ್, ಜಯರಾಮ್, ಅರುಣ್, ವಕೀಲರ ಸಂಘದ ಅಧ್ಯಕ್ಷ ಗಿರೀಶ್ ಗೌಡ, ಕೆಎಸ್ ಪ್ರಶಾಂತ್, ಆರ್ ಶ್ರೀನಿವಾಸ್ ಮೇಸ್ತ್ರಿ, ಜ್ಯೋತಿ ಸಾಗರ್, ವಕೀಲರು ಮೊದಲಾದವರು ಮಾತನಾಡಿದರು. ಸಮಿತಿಯ ಮಂಜುನಾಥ್ ಆಚಾರ್, ಸುಂದರ್ ಸಿಂಗ್, ಕೆಎನ್ ನಾಗೇಂದ್ರ, ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರು, ದೇವು ಆಲಳ್ಳಿ, ರೈತ ಮಹಿಳೆ ಇಳಿ ಶಿಲ್ಪ, ತಾರಾಮೂರ್ತಿ, ಜೆಪಿಜೆಡಿ ಜಿಲ್ಲಾಧ್ಯಕ್ಷ ಅಕ್ಬರ್ ಖಾನ್, ಕೆವಿ ಜಯರಾಮ್, ಬಿಜೆಪಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್, ನೂರುಲ್ಲಾ ಹಕ್, ಅಜೀಮ್, ಕನ್ನಪ್ಪ ಬೆಳಲ್ಮಕ್ಕಿ, ಭದ್ರೇಶ್, ಮನೋಜ್ ಕುಗ್ವೆ, ವಕೀಲರಾದ ಜಾಹಿದ್ ಅಹಮದ್, ಜಿಕ್ರಿಯಾ, ಸರಸ್ವತಿ ನಾಗರಾಜ್, ಜನಾರ್ದನ್ ಪೂಜಾರಿ, ಶ್ರೀಪಾದ್ ಸೇಠ್ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ರಚನೆ ಮಾಡಬೇಕಿದ್ರೆ ನಮ್ಮ ಸಂಖ್ಯೆ ಬಲಗಳನ್ನು ಕೇಳ್ತಾರೆ. ಅದಕ್ಕೆ ಸಹಿ ಸಂಗ್ರಹ ಪ್ರತಿ ಮನೆಯಲ್ಲೂ ಮಾಡಿ ಕಳಿಸ್ಕೊಡಿ ಮನೆ ಜೊತೆ ಅಂತ ಹೇಳ್ತಕ್ಕಂಥ ಒಂದು ಹೇಳ್ತಾ, ಎರಡನೇದಾಗಿ ನಮ್ಮ ಈ ಹೋರಾಟ ಮನವಿ ಸ್ಪಂದಿಸ್ತಾ ಇದ್ರೆ ಇಡೀ ರಾಜ್ಯಕ್ಕೆ ಬೆಳಕು ನೀಡ್ತಕ್ಕಂಥದ್ದು ನಮ್ಮ ಜನರ ತ್ಯಾಗ ಮಾಡತಕ್ಕಂಥ ಶರಾವತಿ ಇದೆ, ಇಲ್ಲಿ ಲಿಂಗಮತಿ ಇದೆ, ಇಲ್ಲಿಯ ವಿದ್ಯುತ್ತನ್ನ ನಾವು ಬೆಂಗಳೂರಿಗೆ ಕೊಡ್ಬೇಕಂತ ಮಾಡಿದ್ರೆ ಬೆಂಗಳೂರಿಗೆ ನಮ್ಮ ಹತ್ರ ಬರಬೇಕು. ಇಲ್ಲಿ ವಿಧಾನಸಭೆ ಇಲ್ಲಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ನಮ್ಮ ಶಕ್ತಿ ಅರಿವು ನಮಗಿಲ್ಲ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೇನೆ. ಮುಂದಿನ ಹಾಗೆ ನಾವು ವಿದ್ಯುತ್ ನಿಲ್ತಕ್ಕಂಥದ್ದು ಆ ನಂತರದಲ್ಲಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ 1 ವಾರಗಳ ಕಾಲ ರೆವಿನ್ಯೂ ಬಂದ್ ಮಾಡಬೇಕು. ಇಲ್ಲಿಂದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಪಾಸ್ ಆಗದೆ ಇದ್ರೆ ಅವಾಗಲೂ ಅವರೇ ನಮ್ಮಲ್ಲಿ ಹುಡ್ಕೊಂಡ್ ಬರ್ತಾರೆ. ಈ ರೀತಿಯ ಒಂದು ಅಹಿಂಸಾತ್ಮಕವಾದ ಚಳುವಳಿಗಳನ್ನ ಎತ್ತುವ ಮೂಲಕ ನಮ್ಮ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳೋಣ. ಇದಕ್ಕೆ ಸರ್ವರು ಸಹಕಾರ ಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡಕ್ಕೆ ಮಾಡ್ತೀವಿ. ಯಾರು ಕೂಡ ಜಾಗವನ್ನು ಬಿಟ್ಟು ಕದಲಬಾರದು. ಎಲ್ಲ ಭಾಷಣವನ್ನು ಕೇಳಬೇಕು. ಇನ್ನು ಬೇರೆ ಅಭಿವೃದ್ಧಿ ಆಗಲಿಲ್ಲ ಅಂತ ನಾವು ಕೇಳೋದಿಲ್ಲ. ಅನ್ಯಾಯ ಆಗಿದೆ. ಹೇಗೆ 52 ಕೋಟಿ ಮಲ್ನಾಡ್ ಅಭಿವೃದ್ಧಿ ಮಂಡಳಿಗೆ ಕೊಟ್ಟರೆ 5,000 ಕೋಟಿ ಹೈದರಾಬಾದ್ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದಾರೆ. ಈ ಅನ್ಯಾಯವನ್ನು ಯಾರು ಕೇಳಬೇಕು? ಶಾಸಕರು ಕೇಳಬೇಕು, ಸಂಸದರು ಕೇಳಬೇಕು, ಗೆದ್ದವರು ಕೇಳಬೇಕಾಗತ್ತೆ. ಆ ಕೇಳುವಂತ ಕೆಲಸ ಅವರು ಮಾಡೋದಕ್ಕಾಗಿ, ಅವ್ರ ಕೈ ಬಲಪಡಿಸೋದಕ್ಕಾಗಿ ಇಲ್ಲಿ ಬೇಲೂರು ಸಹಕಾರ ಕೊಟ್ಟಿದ್ದಾರೆ, ಹಾಲಪ್ಪನವರು ಸಹಕಾರ ಕೊಟ್ಟಿದ್ದಾರೆ. ಅವರಿಬ್ರು ಯಾಕೆ ಇಲ್ಲಿ ಬರಲಿಲ್ಲ ಅಂತಂದ್ರೆ, ಒಬ್ರು ಹಾಲಪ್ಪನವರು ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಒಂದು ರೈತರು ಹೋರಾಟಕ್ಕೆ ಹೋಗಿದ್ದಾರೆ, ಬೇಲೂರವರು ಅಲ್ಲಿ ಅಧಿವೇಶನದಲ್ಲಿದ್ದಾರೆ. ಹಾಗಂತ ಇವರು ಸಂಪೂರ್ಣ ಸಹಕಾರ ಕೊಟ್ಟಿದಂತೆ ನಾನಂತೂ ನಂಬ್ತಾ ಇಲ್ಲ. ಅವರಿಗೂ ಅನುಮಾನ ಇದೆ, ಏನಾಗುತ್ತೋ ಏನೋ, ಜನ ಬಂದು ಮಾಡ್ತಾರೋ ಇಲ್ಲ ಅಂತ ಯೋಚನೆ ಮಾಡಿದ್ರು. ಆದ್ರೆ ಅವರಿಗೆ ಇವತ್ತು 7 ಗಂಟೆಯಿಂದ 10 ಗಂಟೆಗೆ ಗೊತ್ತಾಗಿದೆ, ಸಾಗರದ ಜನತೆ ಈ ಜಿಲ್ಲೆ ಆಗದ ಪರವಾಗಿದ್ದಾರೆ, ನಾವು ಕೂಡ ಇವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಗೊತ್ತಾಗಿದೆ. ಆದ್ರಿಂದ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳಷ್ಟು ಜನ ಪ್ರಮುಖರಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಎಲ್ಲರೂ ಕೂಡ ಸಂವಿಧಾನದ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರ್ದು. ಯಾಕೆಂದ್ರೆ ಒಂದು ಗೌರವ ಇದೆ. ಇಲ್ಲಿ ಇರ್ತಕ್ಕಂಥ ಹೋರಾಟವನ್ನು ಸಂಘಟಿಸ್ತಕ್ಕಂಥವರು ಕೂಡ ಗೌರವಾನ್ವಿತರು. ಇವತ್ತಿನವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ವರ್ಷಗಳಿಂದ ಹಿಡಿದು ಎಲ್ಲ ಬಹಳ ಮೇಧಾವಿಗಳಿದ್ದಾರೆ. ಆದ್ರಿಂದ ಸಂವಿಧಾನಿಕ ಚೌಕಟ್ಟನ್ನು ಮೀರದೆ ಬೇರೆ ಯಾವುದೇ ಅವಾಚ್ಯ ಶಬ್ದಗಳನ್ನು ಮಾತಾಡದೆ ಕೇವಲ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒತ್ತಾಯ, ಆ ಒತ್ತಾಯ ಒಳ್ಳೆ ಶಬ್ದದಲ್ಲಿ ಅದು ಮುಖ್ಯಮಂತ್ರಿಯಿಂದ ತಟ್ಟಬೇಕಾಗುತ್ತೆ, ಕೃಷ್ಣೇಗೌಡರನ್ನು ತಟ್ಟಬೇಕಾಗುತ್ತೆ, ಶಾಸಕರು ಹೃದಯಕ್ಕೂ ತಟ್ಟಬೇಕು, ವಿರೋಧ ಪಕ್ಷದ ನಾಯಕರು ಹೃದಯಕ್ಕೂ ತಟ್ಟಬೇಕು ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಮತ್ತೆ ನಾ ಡಿಸೋಜ ಅವರನ್ನ ಕರೆಸಿ ಈ ಹೋರಾಟವನ್ನ ಆರಂಭ ಮಾಡಿದ್ರು. ಇವತ್ತು ಕೇಂದ್ರ ಸರ್ಕಾರ ಇದೇ ಡಿಸೆಂಬರ್ 31ರ ಒಳಗೆ ಯಾವುದಾದ್ರೂ ಕಂದಾಯ ಜಿಲ್ಲೆ ತಾಲೂಕುಗಳನ್ನು ಒಡೆಯೋದಿದ್ರೆ ಒಡೆಯಿರಿ ಅಂತೇಳಿ, ಆ ಕೆಲಸವನ್ನು ಮಾಡಿ ಅಂತೇಳಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟ ಆ ಕಾರಣದಿಂದಾಗಿ ಮತ್ತೆ ನಾವು ಸಾಗರದ ಈ ಒಂದು ಜಿಲ್ಲೆ ಆಗಲೇಬೇಕು ಅಂತೇಳಿ, ಬರೀ ಸಾಗರ ಜಿಲ್ಲೆ ಅಲ್ಲ, ಇದು ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನೇ ಜಿಲ್ಲೆ ಮಾಡಿ ಅಂತೇಳಿ ಈ ಒತ್ತಾಯವನ್ನ ಮಾಡೋದಕ್ಕೆ ಸೇರಿದ್ವಿ. ಮತ್ತೆ ಒಂದು ಸೂಚನೆ ಇಲ್ಲಿ ಎಲ್ಲಾ ಜಾತಿಯವರು, ಎಲ್ಲಾ ಪಕ್ಷದವರು, ಎಲ್ಲಾ ವರ್ಗದವರು, ಮತ್ತೆ ಎಲ್ಲಾ ವರ್ತಕರು, ಕೂಲಿ ಕಾರ್ಮಿಕರಿಂದ ಹಿಡಿದು ಇದು ಒಂದು ಸರ್ವಸ್ಪರ್ಶಿ ಹೋರಾಟ. ಇದು ಯಾರ ವಿರುದ್ಧ ಅಲ್ಲ, ಇದು ಕೇವಲ ನಮ್ಮ ಹಕ್ಕು. ಕಂದಾಯ ಜಿಲ್ಲೆಯನ್ನು ಒಡೆಯಿರಿ,
ನಮಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಒಂದಿಷ್ಟು ಉದಾಹರಣೆ ಯೋಚನೆ ಮಾಡಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಏನು ಭೌಗೋಳಿಕವಾದ ವಿಸ್ತೀರ್ಣ ಇದೆ, ಅಷ್ಟೇ ವಿಸ್ತೀರ್ಣ ನಮ್ಮ ಪಕ್ಕದ ಗೋವಾ ರಾಜ್ಯ ಇದೆ. ಒಂದು ಗೋವಾ ರಾಜ್ಯ ಒಂದು ಶಿವಮೊಗ್ಗ ಜಿಲ್ಲೆ ಅಷ್ಟು ವಿಸ್ತೀರ್ಣ ಇದೆ. ಆ ಗೋವಾ ರಾಜ್ಯದಲ್ಲಿ 60 ಶಾಸಕರಿದ್ದಾರೆ ಸ್ವಾಮಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದಾರೆ. ಅದಕ್ಕೋಸ್ಕರ ನಮಗೆ ಇದನ್ನ ಜಿಲ್ಲೆ ಮಾಡಿ ಇನ್ನೊಂದೆರಡು ಶಾಸಕರು ಮಾಡಿಕೊಡಿ ಅಂತ ಮೀಟರ್ಗೆ ಒಬ್ಬೊಬ್ಬರು ಶಾಸಕರಿದ್ದಾರೆ. ನಮ್ಮಲ್ಲಿ 400 ಕಿಲೋಮೀಟರ್ ಒಬ್ಬೊಬ್ಬರು ಶಾಸಕರಿದ್ದಾರೆ. ಆಡಳಿತಾತ್ಮಕವಾಗಿ ಘೋರ ಅನ್ಯಾಯ ಮಲೆನಾಡಿಗೆ ಆಗ್ತಾ ಇದೆ. ಅದು ಬೆಳಗಾವಿ ಇರಬಹುದು, ಕಾರವಾರ ಇರಬಹುದು, ಶಿವಮೊಗ್ಗ ಇರಬಹುದು, ಚಿಕ್ಕಮಗಳೂರು ಇರಬಹುದು. ಆದ್ರಿಂದ ಮಲೆನಾಡಿಗರ ಇದೊಂದು ಒತ್ತಾಯ, ಒಂದು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ಯಾರನ್ನೂ ಕೂಡ ದೂಷಿಸಕ್ಕೆ ದೂರೋದಕ್ಕೆ ಹೋಗ್ತಾ ಇಲ್ಲ. ಯಾರನ್ನಾರು ಬೈಯೋದಿದ್ರೆ ನಮ್ಮದೇ ಆದಂತ ಸ್ವಂತ ಸಂಘಟನೆಗಳಿರ್ತಾವಲ್ಲ, ಆವಾಗ ಆ ವಿಷಯಾಧಾರಿತವಾಗಿ ಯಾರನ್ನು ಬೇಕಾದ್ರೂ ಬೈಯಲ್ಲ. ಅದು ಶಾಸಕರಾಗಿರ್ಲಿ, ಸಂಸದರಾಗಿರ್ಲಿ, ಬೇಕಾದವರಾಗಿರ್ಲಿ. ಆದ್ರೆ ಈ ಹೋರಾಟ ಇದು ಎಲ್ಲರ ಸಮ್ಮುಖದಲ್ಲಿ ಸರ್ವರ ಸಹಕಾರದಿಂದ ಎಲ್ಲರೂ ಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಆದ್ರಿಂದ ಇಲ್ಲಿ ಯಾರನ್ನೂ ಕೂಡ ದೂರದಿಲ್ಲ, ದೂಷಣೆ ಇಲ್ಲ, ಏನೂ ಇಲ್ಲ. ನಮಗೆ ಆಡಳಿತಾತ್ಮಕವಾದ ಸಹಕಾರ ಸಿಕ್ಕಿದೆ. ಎಲ್ಲ ಶಾಲೆಗಳಿಗೆ ಓಡಾಡಿದೀವಿ, ಎಲ್ಲ ಕಚೇರಿಗಳಿಗೆ ಓಡಾಡಿದೀವಿ. ನಾವು AC ಅವರಿಗೆ ಹೇಳಿದ್ವಿ, ನಿಮ್ಮನ್ನೇ ಜಿಲ್ಲಾಧಿಕಾರಿಗೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನಿಮಗೆ ಮನವಿ ಕೊಡ್ತಾ ಇದೀವಿ ಅಂತೇಳಿ ಒಂದು ಅಧಿಕೃತ ಸಭೆಯಲ್ಲೂ ಕೂಡ ಸಭೆ ಒಳಗೆ ಹೋಗಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಮನವಿಯನ್ನ ಸಲ್ಲಿಸಿದೀವಿ. ಇಷ್ಟೆಲ್ಲ ಆದಮೇಲೆ ಮತ್ತು ಬಂದಿಗೆ ಸಹಕಾರ ಕೊಟ್ಟಿದ್ದಾರಲ್ಲ, ಇಡೀ ಸಹಕಾರದ ಜನತೆ ಪೊಲೀಸ್ನರಿಗೆ ಅನುಮಾನ ಇತ್ತು. ನೀವು ಒತ್ತಾಯ ಮಾಡಿ ಬಂದ್ ಮಾಡಬಾರ್ದು ಅಂತ ಹೇಳಿದ್ರು. ನಾವು ಹೇಳಿದ್ರೆ ಒಂದು ಸಂಘಟನೆ ಅಲ್ಲ, ಇದು ಎಲ್ಲರೂ ಸೇರಿ ಮಾಡ್ತಾ ಇರೋದು. ಈ ಸಾಗರದ ವರ್ತಕರಿರ್ಬೋದು, ನಾಗರಿಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಪ್ರತಿಯೊಂದು ಇವರು ಕೂಡ ಅತ್ಯಂತ ಸಹಾನುಭೂತಿಯಿಂದ, ವಿಶಾಲ ಹೃದಯದಿಂದ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವರವರ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರಿಂದ ಅವರೆಲ್ಲರೂ ಇವತ್ತು ಬರೋ ಸಂಖ್ಯೆ ಕಡಿಮೆ ಆಗಿರ್ಬೋದು. ಯಾವತ್ತೂ ಅಷ್ಟೇ ನೀವು ರಜಾ ಮಾಡಿದಾಗ ಸಂಖ್ಯೆ ಕಡಿಮೆನೆ. ಇವತ್ತು ಆಡಳಿತ ಮಾಡಬೇಕಾದ್ರೆ ಕಾರ್ಯಾಂಗದಲ್ಲಿ ಸಂಖ್ಯೆ ಕಡಿಮೆನೆ. ಆದ್ರೆ ನಾಗರಿಕರ ಸಂಖ್ಯೆ ಜಾಸ್ತಿ ಇರುತ್ತೆ, ಮತದಾರರ ಸಂಖ್ಯೆ ಜಾಸ್ತಿ ಇರುತ್ತೆ. ನಾವೆಲ್ಲ ಇದ್ದಾರೆಲ್ಲರೂ ಕೂಡ ಒಂದೊಂದು ಸಂಘಟನೆಯನ್ನು ಪ್ರತಿನಿಧಿಸ್ತಕ್ಕಂಥವರಾಗಿದ್ರಿಂದ ಇವತ್ತು ಕಡಿಮೆ ಇರಬಹುದು. ಆದ್ರೆ ಈ ಒಂದು ಸಂಘಟನೆ ಅತ್ಯಂತ ಪರಿಣಾಮಕಾರಿಯಾಗಿ ಸರ್ಕಾರದ ಹೃದಯವನ್ನು ತರ್ತಕ್ಕಂಥ ಈ ಬಂದ್ ಹೋರಾಟವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೋರಾಟವನ್ನು ಉದ್ದೇಶಿಸಿ ಇದು ಬೇಗ ಮುಗಿಯೋದಿಲ್ಲ. ಅದಕ್ಕೆ ಎಸಿ ಸಾಹೇಬರು ಸಂಪೂರ್ಣ ನಂಬರ್ 1 ನಿಲ್ಬೇಕು ಸಾಗರ ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಈ ಹಿಂದೆ ನೀವುಗಳು ಹಲವಾರು ಬಾರಿ ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮ ಸಾಗರದ ಸುಮಾರು ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ನಮ್ಮಲ್ಲಿ ವೈಯಕ್ತಿಕವಾಗಿ ಕೂಡ ಚರ್ಚೆ ಮಾಡಿರ್ತಾರೆ. ಈ ಸಾಗರನ ಜಿಲ್ಲೆ ಮಾಡಬೇಕು ಅಂತ
ಏನು ಅರ್ಹತೆ ಹೊಂದಂತ ನಗರ ಇದ್ದು ಮತ್ತೆ ಪ್ರೇಕ್ಷಣೀಯ ಸ್ಥಳಗಳು ಹಲವಾರು ಇದ್ದು, ನೀವೇ ಈಗ ಆಲ್ರೆಡಿ ನಿಮ್ಮ ಒಂದು ಇದರಲ್ಲಿ ಮನವಿ ಪತ್ರದಲ್ಲಿ ಹೇಳಿದಿರಿ. ಸುಮಾರು 1916ರಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, 1956ರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ, ಮತ್ತೆ ಮಹಾರಾಜರ ಕಾಲದಿಂದಲೂ ನಮ್ಮ ತಾಳಗುಪ್ಪದಲ್ಲಿ ಇದು ಇದೆ. ಮತ್ತೆ ಯಾವಾಗ 499ರಿಂದ ಸುಮಾರು 18ನೇ ಶತಮಾನದ ತನಕ ಕೂಡ ಕೆಳದಿ ಅರಸರ ಆಳಿರ್ತಕ್ಕಂಥ ನಾಡಿದು. ಇದರಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ವಿಶಾಲವಾದಂತಹ ಒಂದು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಆಡಳಿತ ಪ್ರದೇಶ. ಈ ಆಡಳಿತ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಷ್ಟೇ ಅಲ್ಲದೆ ಹಲವಾರು ಕಚೇರಿಗಳು ಕೂಡ ಸುಮಾರು ವರ್ಷಗಳಿಂದ ಇರೋದ್ರಿಂದ, ಮತ್ತೆ ಇದು ಕೇಂದ್ರ ಸ್ಥಾನದಿಂದ ಸುಮಾರು 70ಕ್ಕಿಂತ ಜಾಸ್ತಿ ಕಿಲೋಮೀಟರ್ ದೂರ ಇರೋದ್ರಿಂದ ನೀವೆಲ್ಲರೂ ಏನು ಈ ಮನವಿ ಮಾಡಿ ಸಾಗರ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಏನು ಮನವಿ ಮಾಡ್ತಾ ಇದ್ರಿ ಈ ಪತ್ರದ ಮುಖಾಂತರ, ಈ ಸಾಗರ ಜಿಲ್ಲೆ ನಿಮ್ಮ ಹಕ್ಕು ಅಂತ ಏನು ನೀವು ಹಕ್ಕೊತ್ತಾಯಿಸಿ ಈ ಮನವಿ ಪತ್ರ ನೀವು ಕೊಡ್ತಾ ಇದ್ರಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಸನ್ಮಾನ್ಯ ಕಂದಾಯ ಸಚಿವರಿಗೆ ತಲುಪುವಂತ ಕರೆ ಮಾಡಿ. ಸಿದ್ದರಾಮಯ್ಯನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಶ್ರೀಯುತ ಕೃಷ್ಣೇಗೌಡರು, ಕೃಷ್ಣ ಬೈರೇಗೌಡರು, ಸನ್ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಉಪವಿಭಾಗಾಧಿಕಾರಿಗಳು ಸಾಗರ ಮುಖಾಂತರ ವಿಷಯ ಸಾಗರ ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಸಾಗರ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಸಾಗರ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಹಕ್ಕೊತ್ತಾಯ ಪತ್ರ. ಮಾನ್ಯರೇ, ಕೇಂದ್ರ ಸರ್ಕಾರದ ಜನಗಣತಿ 26/1ರಿಂದ ಆರಂಭವಾಗುವ ಹಿನ್ನೆಲೆಯಲ್ಲಿ ಅದಕ್ಕಿಂತ 3 ತಿಂಗಳ ಮೊದಲೇ ಹೊಸ ಜಿಲ್ಲೆ ತಾಲೂಕು ರಚನೆ ಸೇರಿದಂತೆ ಗಡಿಗಳಿಗೆ ಸಂಬಂಧಿಸಿದ ಯಾವುದೇ ಪ್ರಸ್ತಾವಿತ ಬದಲಾವಣೆಗಿದ್ದರೆ 2025 ಡಿಸೆಂಬರ್ 31ರೊಳಗೆ ಮುಗಿಸಿಕೊಳ್ಳಿ ಎಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶಿಸಿದೆ. ಸಾಗರ ಪಟ್ಟಣವು ಐತಿಹಾಸಿಕ ನಗರವಾಗಿದ್ದು, ಸಾಗರ ತಾಲೂಕಿನ ಕೆಳದಿ ಸಂಸ್ಥಾನವು ಕ್ರಿಸ್ತಶಕ 1499ರಿಂದ 1763ರವರೆಗೆ ಸುಮಾರು 200 ಯಾವನಾಗಲಿ ನಾವು ರಚನೆ ಮಾಡಬೇಕಿದ್ರೆ ನಮ್ಮ ಸಂಖ್ಯಾ ಬಲಗಳನ್ನು ಕೇಳ್ತಾರೆ. ಅದಕ್ಕೆ ಸಹಿ ಸಂಗ್ರಹ ಪ್ರತಿ ಮನೆಯಲ್ಲೂ ಮಾಡಿ ಕಳಿಸ್ಕೊಡಿ ಮನೆ ಜೊತೆ ಅಂತ ಹೇಳ್ತಕ್ಕಂಥ ಒಂದು ಹೇಳ್ತಾ, ಎರಡನೇದಾಗಿ ನಮ್ಮ ಈ ಹೋರಾಟ ಮನವಿ ಸ್ಪಂದಿಸ್ತಾ ಇದ್ರೆ ಇಡೀ ರಾಜ್ಯಕ್ಕೆ ಬೆಳಕು ನೀಡ್ತಕ್ಕಂಥದ್ದು. ನಮ್ಮ ಜನರ ತ್ಯಾಗ ಮಾಡತಕ್ಕಂಥ ಶರಾವತಿ ಇದೆ, ಇಲ್ಲಿಯ ಲಿಂಗಮತಿ ಇದೆ, ಇಲ್ಲಿಯ ವಿದ್ಯುತ್ತನ್ನ ನಾವು ಬೆಂಗಳೂರಿಗೆ ಕೊಡ್ಬೇಕಂತ ಮಾಡಿದ್ರೆ ಬೆಂಗಳೂರಿಗೆ ನಮ್ಮ ಹತ್ರ ಬರಬೇಕು. ಇಲ್ಲಿ ವಿಧಾನಸಭೆಯಲ್ಲಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ನಮ್ಮ ಶಕ್ತಿ ಅವರಿಗೆ ನಮಗಿಲ್ಲ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ತೇನೆ. ಮುಂದಿನ ಹಾಗೆ ನಾವು ವಿದ್ಯುತ್ ಇರ್ತಕ್ಕಂಥದ್ದು ಆ ನಂತರದಲ್ಲಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ 1 ವಾರಗಳ ಕಾಲ ರೆವಿನ್ಯೂ ಬಂದ್ ಮಾಡಬೇಕು. ಇಲ್ಲಿಂದ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಪಾಸ್ ಆಗದೆ ಇದ್ರೆ ಅವಾಗಲೂ ಅವರೇ ನಮ್ಮಲ್ಲಿ ಹುಡ್ಕೊಂಡ್ ಬರ್ತಾರೆ. ಈ ರೀತಿಯ ಒಂದು ಅಹಿಂಸಾತ್ಮಕವಾದ ಚಳುವಳಿಗಳನ್ನ ಎತ್ತುವ ಮೂಲಕ ನಮ್ಮ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳೋಣ. ಇದಕ್ಕೆ ಸರ್ವರು ಸಹಕಾರ ಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡಕ್ಕೆ ಮಾಡ್ತೀವಿ. ಯಾರು ಕೂಡ ಜಾಗವನ್ನು ಬಿಟ್ಟು ಕದಲಬಾರದು. ಎಲ್ಲ ಭಾಷಣವನ್ನು ಕೇಳಬೇಕು. ಇಲ್ಲಿ ಬೇರೆ ಅಭಿವೃದ್ಧಿ ಆಗಲಿಲ್ಲ ಅಂತ ನಾವು ಕೇಳೋದಿಲ್ಲ. ಅನ್ಯಾಯ ಆಗಿದೆ. ಹೇಗೆ 52 ಕೋಟಿ ಮಲ್ನಾಡ್ ಅಭಿವೃದ್ಧಿ ಮಂಡಳಿಗೆ ಕೊಟ್ಟರೆ 5,000 ಕೋಟಿ ಹೈದರಾಬಾದ್ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದಾರೆ. ಈ ಅನ್ಯಾಯವನ್ನು ಯಾರು ಕೇಳಬೇಕು? ಶಾಸಕರು ಕೇಳಬೇಕು, ಸಂಸದರು ಕೇಳಬೇಕು, ಗೆದ್ದವರು ಕೇಳಬೇಕಾಗತ್ತೆ. ಆ ಕೇಳುವಂತ ಕೆಲಸ ಅವರು ಮಾಡೋದಕ್ಕಾಗಿ, ಅವ್ರ ಕೈ ಬಲಪಡಿಸೋದಕ್ಕಾಗಿ ಇಲ್ಲಿ ಬೇಲೂರು ಸಹಕಾರ ಕೊಟ್ಟಿದ್ದಾರೆ, ಹಾಲಪ್ಪನವರು ಸಹಕಾರ ಕೊಟ್ಟಿದ್ದಾರೆ. ಅವರಿಬ್ರು ಯಾಕೆ ಇಲ್ಲಿ ಬರಲಿಲ್ಲ ಅಂತಂದ್ರೆ, ಒಬ್ರು ಹಾಲಪ್ಪನವರು ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ಒಂದು ರೈತರು ಹೋರಾಟಕ್ಕೆ ಹೋಗಿದ್ದಾರೆ, ಬೇಲೂರವರು ಅಲ್ಲಿ ಅಧಿವೇಶನದಲ್ಲಿದ್ದಾರೆ. ಹಾಗಂತ ಇವರು ಸಂಪೂರ್ಣ ಸಹಕಾರ ಕೊಟ್ಟಿದಂತೆ ನಾನಂತೂ ನಂಬ್ತಾ ಇಲ್ಲ. ಅವರಿಗೂ ಅನುಮಾನ ಇದೆ, ಏನಾಗುತ್ತೋ ಏನೋ, ಜನ ಬಂದು ಮಾಡ್ತಾರೋ ಇಲ್ಲ ಅಂತ ಯೋಚನೆ ಮಾಡಿದ್ರು. ಆದ್ರೆ ಅವರಿಗೆ ಇವತ್ತು 7 ಗಂಟೆಯಿಂದ 10 ಗಂಟೆಗೆ ಗೊತ್ತಾಗಿದೆ, ಸಾಗರದ ಜನತೆ ಈ ಜಿಲ್ಲೆ ಆಗದ ಪರವಾಗಿದ್ದಾರೆ, ನಾವು ಕೂಡ ಇವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಗೊತ್ತಾಗಿದೆ. ಆದ್ರಿಂದ ಈ ಹೋರಾಟಕ್ಕೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಬಹಳಷ್ಟು ಜನ ಪ್ರಮುಖರಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಎಲ್ಲರೂ ಕೂಡ ಸಂವಿಧಾನದ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರ್ದು. ಯಾಕೆಂದ್ರೆ ಒಂದು ಗೌರವ ಇದೆ. ಇಲ್ಲಿ ಇರ್ತಕ್ಕಂಥ ಹೋರಾಟವನ್ನು ಸಂಘಟಿಸ್ತಕ್ಕಂಥವರು ಕೂಡ ಗೌರವಾನ್ವಿತರು. ಇವತ್ತಿನವರೆಗೆ ಯಾವುದೇ ತಪ್ಪು ಚೊಕ್ಕೆ ಇಲ್ಲ. ವರ್ಷಗಳಿಂದ ಹಿಡಿದಲ್ಲ ಬಹಳ ಮೇಧಾವಿಗಳಿದ್ದಾರೆ. ಆದ್ರಿಂದ ಸಂವಿಧಾನಿಕ ಚೌಕಟ್ಟನ್ನು ಮೀರದೆ ಬೇರೆ ಯಾವುದೇ ಅವಾಚ್ಯ ಶಬ್ದಗಳನ್ನು ಮಾತಾಡದೆ
ಕೇವಲ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒತ್ತಾಯ. ಆ ಒತ್ತಾಯ ಒಳ್ಳೆ ಶಬ್ದದಲ್ಲೇ ಅದು ಮುಖ್ಯಮಂತ್ರಿಯಿಂದ ತಟ್ಟಬೇಕಾಗುತ್ತೆ, ಕೃಷ್ಣೇಗೌಡರನ್ನು ತಟ್ಟಬೇಕಾಗುತ್ತೆ, ಶಾಸಕರ ಹೃದಯಕ್ಕೂ ತಟ್ಟಬೇಕು, ವಿರೋಧ ಪಕ್ಷದ ನಾಯಕರು ಹೃದಯಕ್ಕೂ ತಟ್ಟಬೇಕು ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಹೋರಾಟವನ್ನ ನಿನ್ನೆ ನೋಡಿದ್ದೀನಿ. ಸಾಗರ ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ದೀರಿ. ಸಾಗರ ತಾಲೂಕು ಜಿಲ್ಲೆ ಆಗ್ಬೇಕನ್ನೋದು ನಿಮ್ಗೇನು ಕನಸಿದೆ, ಅದಕ್ಕೆ ನನ್ನ ಸಪೋರ್ಟ್ ಸಂಪೂರ್ಣವಾಗಿದೆ ಖಂಡಿತವಾಗಿ. ಯಾಕಂದ್ರೆ ನಮಗೆ ಏನು ಶಿವಮೊಗ್ಗ ಅಖಂಡ ಜಿಲ್ಲೆ ಏನಿತ್ತು ಅದಕ್ಕೆ ಶಿಕಾರಿಪುರ ತಾಲೂಕು ಜಿಲ್ಲೆಯಾಗಿ ಮಾಡಬೇಕಂದ್ರೆ ಯಡಿಯೂರಪ್ಪನವ್ರು ಏನು ಹೋರಾಟ ಮಾಡಕ್ಕೆ ಹೊಂದಿದ್ರು ಅದು ಮಾಡಲಿಕ್ಕೆ ಎಲ್ಲ ಜಿಲ್ಲಾ ಆಸ್ಪತ್ರೆ ಜಿಲ್ಲಕ್ಕೆ ಎಲ್ಲವನ್ನ ಅಲ್ಲಿ ಹೋಗಿ ರೆಡಿ ಮಾಡಿದ್ರು. ಕೊನೆ ಹಂತದಲ್ಲಿ ಅವ್ರಿಗೆ ಆಗಲಿಲ್ಲ. ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿದ ಮೇಲೆ ಬೇರೆಯವ್ರು ಮಾಡ್ಲಿಕ್ಕೆ ಕೊಡಲಿಲ್ಲ ಅವರಿಗೆ. ಈಗ ಅದನ್ನ ಈಗ ನೀವು ಪ್ರಸ್ತಾಪನೆ ಮಾಡಿದ್ದೀರಿ ಮತ್ತು ಸಾಗರ ಹೋರಾಟಗಾರರು ಸಹ ಅದಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಸಾಗರ ಮತ್ತೆ ಅಲ್ಲ, ಈ ನಮ್ಮ ಜಿಲ್ಲೆಯ ಸುಮಾರು ನಮಗೆ ಸ್ವಲ್ಪ ತೀರ್ಥಹಳ್ಳಿ, ಸಾಗರ, ಹೊಸನಗರ ಮತ್ತು ಸಿದ್ದಾಪುರ ಒಳಗೊಂಡಂತೆ ನಾವು ತಗೊಳ್ಬೇಕಾಗುತ್ತೆ. ಅದರಿಂದ ಎಲ್ಲರನ್ನೂ ಒಟ್ಟುಗೂಡಿ ಮಾತಾಡೋದ್ರಿಂದ ಈಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಜಿಲ್ಲಾ ಸಚಿವರ ಹತ್ರ, ಕಂದಾಯ ಸಚಿವರ ಹತ್ರ ಈಗಾಗಲೇ ಮಾತಾಡಿದ್ದೀನಿ. ಅವರು ಭಾಳ ಬ್ಯುಸಿ ಇದ್ದಾರೆ. ಈಗಾಗಲೇ ಚರ್ಚೆ ನಡೀತಿದೆ ಅವ್ರದ್ದು. ಖಂಡಿತ ನಾನಂತೂ ಸಂಪೂರ್ಣವಾಗಿ ತಾಲೂಕಿನ ಜನರ ಪರವಾಗಿ, ಜಿಲ್ಲೆಯ ಪರವಾಗಿ, ಜಿಲ್ಲೆ ಆಗಬೇಕು ಅನ್ನೋದು ನಂದು ಒಂದು ಕೂಗಿದೆ. ನಮಗೆ ಒಳ್ಳೇದಲ್ಲ ಜಿಲ್ಲೆ, ಸಾಗರ ತಾಲೂಕು ಜಿಲ್ಲೆ ಆಗ್ಬಿಟ್ರೆ ನಮಗೆ ಒಳ್ಳೇದು. ನಾವು ಯಾಕೆ ಅಷ್ಟು ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ? ಅಲ್ಲಿ ಬೇಕಾಗಿಲ್ಲ. ನಮ್ಮ ಜಿಲ್ಲೆ ಆಗಿಬಿಟ್ರೆ ನಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ರೀತಿಯ ಸಹಕಾರ ಸಿಗುತ್ತೆ ಅನ್ನೋದು ಒಂದು ಭಾವನೆ ಇದೆ. ಖಂಡಿತ ಧ್ವನಿಯಾಗಿ, ನಿಮ್ಮ ಧ್ವನಿಯಾಗಿ ಎಲ್ಲ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಎಲ್ಲರ ಹತ್ರ ಮಾತಾಡಿ ಆ ಸಾಗರ ಆಗಬೇಕನ್ನೋದು ಕೂಗನ್ನು ನಂದು ದೇವಸ್ಥಾನ ತಿಳಿದು. ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಾಗ ಸಾಗರ ಜಿಲ್ಲೆಯಾಗಬೇಕು ಎಂದು ಸಾಗರ ಸಂಪೂರ್ಣ ಬಂದ್ ಆಚರಿಸಿದ ಸಾಗರ ಜನರ ಪರವಾಗಿ ಶಾಸಕನಾಗಿ ನಾನು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದು ಶಾಸಕ ಮತ್ತು ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು ಬೆಳಗಾವಿ ವಿಧಾನಸೌಧದ ಎದುರು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿ, ಸಾಗರ ಜಿಲ್ಲಾ ಹೋರಾಟ ಸಮಿತಿಯವರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ಭೇಟಿಯಾಗಲು ಆಗಮಿಸಿದ್ದಾರೆ. ಸಾಗರ ಜಿಲ್ಲೆಯನ್ನಾಗಿ ಮಾಡುವ ಕೂಗಿಗೆ ನನ್ನ ಬೆಂಬಲವಿದೆ. ಕಂದಾಯ ಸಚಿವರಲ್ಲಿ ಸಾಗರ ಜಿಲ್ಲೆಯಾಗಬೇಕು ಎಂದು ಮನವಿ ಮಾಡಿದ್ದೇನೆ ಎಂದರು. ಈ ಹಿಂದೆ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಜಿಲ್ಲೆ ಆಸ್ಪತ್ರೆ ಸೇರಿದಂತೆ ವಿವಿಧ ಇಲಾಖೆಯನ್ನು ವರ್ಗಾಯಿಸುವ ಮೂಲಕ ಶಿಕಾರಿಪುರ ಜಿಲ್ಲೆಯಾಗಬೇಕೆಂದು ಪ್ರಯತ್ನ ನಡೆಸಿದ್ದರು. ಅವರು ಮುಖ್ಯಮಂತ್ರಿಯಿಂದ ಕೆಳಗಿಳಿದ ಕಾರಣ ಜಿಲ್ಲಾ ವಿಷಯ ಕೈಬಿಟ್ಟಿದ್ದಾರೆ. ಸಾಗರ ಜಿಲ್ಲಾ ದೃಷ್ಟಿಯಿಂದ ಜಿಲ್ಲೆಯಾಗುವ ಅರ್ಹತೆ ಇದೆ ಎಂದರು. ಸಾಗರ ಜಿಲ್ಲೆಯಾಗುವುದರಿಂದ ನಮಗೆ ಒಳ್ಳೆಯದು, ಅಭಿವೃದ್ಧಿ ಉದ್ದೇಶದಿಂದ ಅತ್ಯಂತ ಪೂರಕವಾಗುತ್ತದೆ. ಆದ್ದರಿಂದ ಸಾಗರ ಜಿಲ್ಲೆಯಾಗಬೇಕು ಎಂಬ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಶಯಕ್ಕೆ, ಸಾಗರ ಜನತೆಯ ಉದ್ದೇಶಕ್ಕೆ ನಾನು ಧ್ವನಿಯಾಗುವೆ ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಸಾಗರ ಮಾರಿಕಾಂಬಾ ಜಾತ್ರೆಗೆ ಸಮಗ್ರ ಅಭಿವೃದ್ಧಿಗೆ ರಾಜ್ಯಾದ್ಯಂತ ಹೆಸರಾದ ಜಾತ್ರೆ ಸಾಗರ ಮಾರಿಕಾಂಬಾ ಜಾತ್ರೆಯ ಪೂರ್ವಭಾವಿಯಾಗಿ ಶ್ರೀ ಮಾರಿಕಾಂಬಾ ರಥ ಸಂಚರಿಸುವ ಎಲ್ಲ ಮಾರ್ಗಗಳನ್ನು ಸರ್ವಋತು ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸುತ್ತೇವೆ. ಸಾಗರದ ಪ್ರಮುಖ ಜನನಿಬಿಡ ರಸ್ತೆ ಮತ್ತು ಚರಂಡಿಗಳ ಅಭಿವೃದ್ಧಿ ಪಡಿಸುತ್ತೇವೆ. ಸಾಗರ ಪಟ್ಟಣದಲ್ಲಿ ಕಾಮಗಾರಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಮಾರಿಕಾಂಬಾ ಜಾತ್ರೆಯ ಪೂರ್ವಭಾವಿಯಾಗಿ ಪೂರ್ಣಗೊಳಿಸುತ್ತೇವೆ ಎಂದು ಮಾಹಿತಿ ನೀಡಿದರು. ಸಾಗರ ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೂ ಈಗಾಗಲೇ ಸರ್ಕಾರದಿಂದ ಹಣ ಮಂಜೂರಿಯಾಗಿದೆ. ಮುಖ್ಯಮಂತ್ರಿಗಳು ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಸಾಗರದ ಮೂಲಭೂತ ಸೌಲಭ್ಯಗಳಿಗಾಗಿ 2 ಕೋಟಿ ವಿಶೇಷ ಅನುದಾನ ನೀಡಿದ್ದಾರೆ ಎಂದರು. ಈ ಒಂದು ಕಾರ್ಯಕ್ರಮ ಭಕ್ತರಿಗೆ ಅನುಕೂಲವಾಗುತ್ತೆ ಮಾಡುತ್ತೇವೆ ಎಂದರು. ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಚುರುಕು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಮಳೆಗಾಲದ ಪೂರ್ವದಲ್ಲಿ ಅಗತ್ಯ ಫಿಲ್ಲರ್ಗಳನ್ನು ನಿರ್ಮಿಸಿರುವುದರಿಂದ ಸೇತುವೆ ಕಾಮಗಾರಿಗೆ ಯಾವುದೇ ಅಡಚಣೆ ಇಲ್ಲ. ಈ ತಿಂಗಳ ಕೊನೆಯಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವರು ಹಸಿರುಮಕ್ಕಿ ಸೇತುವೆ ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಸಚಿವರು ಹಸಿರುಮಕ್ಕಿ ಸೇತುವೆ ಪ್ರಗತಿ ಪರಿಶೀಲಿಸಿದ ನಂತರ ಸೇತುವೆ ಲೋಕಾರ್ಪಣೆ ಕುರಿತು ದಿನಾಂಕ ನಿಗದಿಗೊಳಿಸಲು ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಮಾತನಾಡುತ್ತಾರೆ ಎಂದು ಮಾಹಿತಿ ನೀಡಿದರು. ಮುಪ್ಪಾನೆ ಸೇತುವೆಗೆ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೇನೆ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಕರೂರ್ ಬಾರಂಗಿ ಹೋಬಳಿ ಬೆಸೆಯುವ ಮುಪ್ಪಾನಿ ಸೇತುವೆ ಸಂಪರ್ಕಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯೋಜನೆಗೆ ಅನುದಾನ ಮಂಜೂರು ಮಾಡಿಸುತ್ತೇವೆ. ಮುಪ್ಪಾನೆ ಸೇತುವೆ ನಿರ್ಮಾಣದಿಂದ ಮುಳುಗಡೆ ಪ್ರದೇಶದ ಜನರ ಸಂಪರ್ಕ ಸೌಲಭ್ಯ ಅನುಕೂಲವಾಗುತ್ತದೆ. ಜನರ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಸರ್ಕಾರ ಸ್ಪಂದಿಸಿದೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಪ್ರಮುಖರಾದ ಮಂಜುನಾಥ್ ಆಚಾರ್, ಉಮೇಶ್ ಹೆಚ್ಚನ್, ತೀನಾ ಶ್ರೀನಿವಾಸ್, ಎಸ್ ವಿ ಕರ್ಜೈನ್, ಬಸವರಾಜ್ ಬೆಳಿಬಾವಿ, ಸುಂದರ್ ಸಿಂಗ್, ಕೆವಿ ಜಯರಾಮ್, ಎಚ್ ರೇವಣ್ಣಪ್ಪ, ಮನೋಜ್ ಕುಗ್ವೆ, ಎಂ ತಾರಾಮೂರ್ತಿ, ಮೊಹಮ್ಮದ್ ಕಾಸಿಂ, ಎಂ ವೆಂಕಟೇಶ್ ಬೋವಿ, ನೂರುಲ್ಲಾ ಹಕ್, ಮೀನು ಮಾರಾಟಗಾರ ಸಂಘದ ಅಧ್ಯಕ್ಷ ಉಸ್ಮನ್, ನಾಗರಾಜ್ ಎಚ್ಎಂ, ಮಂಜಪ್ಪ ಚಿಕ್ಕನೆಲ್ಲೂರ್, ರವಿ ಕುಗ್ವೆ, ನಾಗರಾಜ್ ಮೊದಲಾದವರು ಉಪಸ್ಥಿತರಿದ್ದರು.